ನೇಪಾಳದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಇನ್ನು ಪ್ರವಾಹದಲ್ಲಿ ಧಾರವಾಡದ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಧಾರವಾಡ ಮೂಲದ ರಾಕೇಶ್ ನಾಯಕ್ ಕಣ್ಮರೆಯಾಗಿದ್ದಾರೆ. ಮಾನಸ ಸರೋವರಕ್ಕೆ ತೆರಳಿದ್ದ ರಾಕೇಶ್ 10 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ವಾಸ ಆಗಿದ್ರು. 10ನೇ ತಾರೀಕು ನೇಪಾಳಕ್ಕೆ ತೆರಳಿದ್ದಂತ ರಾಕೇಶ್ ಇಶಾ ಫೌಂಡೇಶನ್ ಮೂಲಕ ನೇಪಾಳ ಪ್ರವಾಸವನ್ನ ಕೈಗೊಂಡರು. ಮಗ ಅವರು ಆಸ್ಟ್ರೇಲಿಯಾದಲ್ಲಿದ್ರು 10 ವರ್ಷದಿಂದ. ಅಲ್ಲಿಂದ ಇಶಾ ಫೌಂಡೇಶನ್ ಜೊತೆ ಪ್ಯಾಕೇಜ್ ಟೂರ್ಗೆ ಮಾನಸ ಸರೋವರಕ್ಕೆ ಹೋಗಿದ್ರು. ಮಾನಸ ಸರೋವರ ಎಲ್ಲ ನೋಡ್ಕೊಂಡು ವಾಪಸ್ ಬರೋವಾಗ ನೇಪಾಳ ಮತ್ತೆ ಚೈನಾ ಬಾರ್ಡರ್ ಹತ್ರ ಇಮಿಗ್ರೇಷನ್ ಆಫೀಸ್ ಅಲ್ಲಿ ಹೋದ ಮೇಲೆ 9 ಗಂಟೆ 10 ನಿಮಿಷಕ್ಕೆ ಹೋಗಿದ್ದಾರೆ. 9:15ಗೆ ಫ್ಲಡ್ಸ್ ಬಂದಿದೆ, ಅಲ್ಲಿ ಸ್ಟಕಪ್ ಆಗಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದಾದ್ಮೇಲೆ ನ್ಯೂಸ್ ಬಂದಿಲ್ಲ, ಯಾಕಂದ್ರೆ ಇನ್ಫಾರ್ಮೇಶನ್ ಕಟ್ ಆಗಿದೆ. ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಇನ್ನೂ. ಬಟ್ ಈ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿಂದ ಹೋದ್ಮೇಲೆ ನಿಮ್ ಜೊತೆಗೆ ಯಾವಾಗ ಅವ್ರು ಕಮ್ಯುನಿಕೇಟ್ ಆಗಿತ್ತು ಸರ್? ಲಾಸ್ಟ್ 12ನೇ ತಾರೀಕು ಹೋಗುವಾಗ ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀನಿ ಅಂತ. ಅದಾದ್ಮೇಲೆ ಮತ್ತೆ ಕಮ್ಯುನಿಕೇಶನ್ ಇಲ್ಲ. ಅವ್ರ ಮಿಸಸ್ ಕಡೆ ಮಾತಾಡ್ತಿರಂತೆ, ಬೇರೆ ಸಿಮ್ ಹಾಕೊಂಡು. ಸಿಮ್ ನಡೆಯಲ್ಲ, ಇಲ್ಲಿ ಬೇರೆ ಸಿಮ್ ಬೇಕು ಅದಕ್ಕೆ. ಈಗ ಮಿಸಸ್ ಅವ್ರ ಜೊತೆಗೆ ಆದ್ರೂ ಯಾವಾಗ ಲಾಸ್ಟ್ ಕಮ್ಯುನಿಕೇಟ್ ಆಗಿತ್ತು ಸರ್? ಪ್ಯಾಕೇಜ್ ಟೂರು ಅವನು ಸಾಫ್ಟ್ವೇರ್ ಇಂಜಿನಿಯರ್. ಸರ್ ಅವ್ರ ಮಿಸಸ್ ಅವ್ರ ಜೊತೆಗೆ ಲಾಸ್ಟ್ ಕಮ್ಯುನಿಕೇಟ್ ಆಗಿದ್ದಾವಾಗ? ಮಿಸಸ್ ಜೊತೆ ಲಾಸ್ಟ್ ಕಮ್ಯುನಿಕೇಟ್ ಆಗಿದ್ದಾಗ ಅದು 25ನೇ ತಾರೀಕು. ಇದು 26ನೇ ತಾರೀಕು 9 ಗಂಟೆ 10 ನಿಮಿಷಕ್ಕೆ ಆಫೀಸ್ಗೆ ಹೋಗಿರೋದು, ಇಮಿಗ್ರೇಷನ್ ಆಫೀಸ್ಗೆ ಬಾರ್ಡರ್ ಅಲ್ಲಿ. ಫ್ಲಡ್ ಬಂದಾಗ ಅವ್ರು ಅಲ್ಲೇ ಇದ್ದಾರಂತ ಸರ್? ಹೆಂಗೆ? ಫ್ಲಡ್ಸ್ ಬಂದಾಗ ಆಫೀಸ್ ಒಳಗಿದ್ದಾರೆ. ನೇಪಾಳದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಇನ್ನು ಪ್ರವಾಹದಲ್ಲಿ ಧಾರವಾಡದ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಧಾರವಾಡ ಮೂಲದ ರಾಕೇಶ್ ನಾಯಕ್ ಕಣ್ಮರೆಯಾಗಿದ್ದಾರೆ. ಮಾನಸ ಸರೋವರಕ್ಕೆ ತೆರಳಿದ್ದ ರಾಕೇಶ್ 10 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ವಾಸ ಆಗಿದ್ರು. 10ನೇ ತಾರೀಕು ನೇಪಾಳಕ್ಕೆ ತೆರಳಿದ್ದಂತ ರಾಕೇಶ್ ಇಶಾ ಫೌಂಡೇಶನ್ ಮೂಲಕ ನೇಪಾಳ ಪ್ರವಾಸವನ್ನ ಕೈಗೊಂಡರು. ಮಗ ಅವರು ಆಸ್ಟ್ರೇಲಿಯಾದಲ್ಲಿದ್ರು 10 ವರ್ಷದಿಂದ. ಅಲ್ಲಿಂದ ಇಶಾ ಫೌಂಡೇಶನ್ ಜೊತೆ ಪ್ಯಾಕೇಜ್ ಟೂರ್ಗೆ ಮಾನಸ ಸರೋವರಕ್ಕೆ ಹೋಗಿದ್ರು. ಮಾನಸ ಸರೋವರ ಎಲ್ಲ ನೋಡ್ಕೊಂಡು ವಾಪಸ್ ಬರೋವಾಗ ನೇಪಾಳ ಮತ್ತೆ ಚೈನಾ ಬಾರ್ಡರ್ ಹತ್ರ ಇಮಿಗ್ರೇಷನ್ ಆಫೀಸ್ ಅಲ್ಲಿ ಹೋದ ಮೇಲೆ 9 ಗಂಟೆ 10 ನಿಮಿಷಕ್ಕೆ ಹೋಗಿದ್ದಾರೆ. 9:15ಗೆ ಫ್ಲಡ್ಸ್ ಬಂದಿದೆ, ಅಲ್ಲಿ ಸ್ಟಕಪ್ ಆಗಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದಾದ್ಮೇಲೆ ನ್ಯೂಸ್ ಬಂದಿಲ್ಲ, ಯಾಕಂದ್ರೆ ಇನ್ಫಾರ್ಮೇಶನ್ ಕಟ್ ಆಗಿದೆ. ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಇನ್ನೂ. ಬಟ್ ಈ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿಂದ ಹೋದ್ಮೇಲೆ ನಿಮ್ ಜೊತೆಗೆ ಯಾವಾಗ ಅವ್ರು ಕಮ್ಯುನಿಕೇಟ್ ಆಗಿತ್ತು ಸರ್? ಲಾಸ್ಟ್ 12ನೇ ತಾರೀಕು ಹೋಗುವಾಗ ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀನಿ ಅಂತ. ಅದಾದ್ಮೇಲೆ ಮತ್ತೆ ಕಮ್ಯುನಿಕೇಶನ್ ಇಲ್ಲ. ಅವ್ರ ಮಿಸಸ್ ಕಡೆ ಮಾತಾಡ್ತಿರಂತೆ, ಬೇರೆ ಸಿಮ್ ಹಾಕೊಂಡು. ಸಿಮ್ ನಡೆಯಲ್ಲ, ಇಲ್ಲಿ ಬೇರೆ ಸಿಮ್ ಬೇಕು ಅದಕ್ಕೆ. ಈಗ ಮಿಸಸ್ ಅವ್ರ ಜೊತೆಗೆ ಆದ್ರೂ ಯಾವಾಗ ಲಾಸ್ಟ್ ಕಮ್ಯುನಿಕೇಟ್ ಆಗಿತ್ತು ಸರ್? ಪ್ಯಾಕೇಜ್ ಟೂರು ಅವನು ಸಾಫ್ಟ್ವೇರ್ ಇಂಜಿನಿಯರ್. ಸರ್ ಅವ್ರ ಮಿಸಸ್ ಅವ್ರ ಜೊತೆಗೆ ಲಾಸ್ಟ್ ಕಮ್ಯುನಿಕೇಟ್ ಆಗಿದ್ದಾವಾಗ? ಮಿಸಸ್ ಜೊತೆ ಲಾಸ್ಟ್ ಕಮ್ಯುನಿಕೇಟ್ ಆಗಿದ್ದಾಗ ಅದು 25ನೇ ತಾರೀಕು. ಇದು 26ನೇ ತಾರೀಕು 9 ಗಂಟೆ 10 ನಿಮಿಷಕ್ಕೆ ಆಫೀಸ್ಗೆ ಹೋಗಿರೋದು, ಇಮಿಗ್ರೇಷನ್ ಆಫೀಸ್ಗೆ ಬಾರ್ಡರ್ ಅಲ್ಲಿ. ಫ್ಲಡ್ ಬಂದಾಗ ಅವ್ರು ಅಲ್ಲೇ ಇದ್ದಾರಂತ ಸರ್? ಹೆಂಗೆ? ಫ್ಲಡ್ಸ್ ಬಂದಾಗ ಆಫೀಸ್ ಒಳಗಿದ್ದಾರೆ.